ಸೊ ಹಾಯ್ ಫ್ರೆಂಡ್ಸ್, ಇಷ್ಟು ದಿನ ನಾವು USN ರಿಜಿಸ್ಟ್ರೇಷನ್ ನಂಬರ್ಸ್ ಎಲ್ಲ ಕಾಯ್ತಿದ್ವಿ. ಇವಾಗ ಅದು ಬಂದಮೇಲೂ SSB ಸ್ಕಾಲರ್ಶಿಪ್ ಹಾಕೋಕೆ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡೋಕೆ ಬಂದಿದ್ದೀನಿ ನಾನು ನಿಮ್ಮ ಮುಂದೆ. ಈಗ ನಾನು ಡೈರೆಕ್ಟ್ ಲಾಗಿನ್ ಪೇಜಿಗೆ ಓಪನ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ನಿಮ್ಮದು ಯೂಸರ್ ID ಏನಿರುತ್ತೆ ಅದನ್ನು ಟೈಪ್ ಮಾಡಿ ಡೈರೆಕ್ಟಾಗಿ ಲಾಗಿನ್ ಆಗಿ. ನಂದು ಫಸ್ಟ್ ಯೂಸರ್ ID ಹಾಕ್ತಾ ಇದ್ದೀನಿ. ಈಗ ನಿಮ್ಮದು ಈಗ ಕೆಲವೊಬ್ರದ್ದು ಆಲ್ರೆಡಿ ಬಂದಿರುತ್ತೆ ಇಂಜಿನಿಯರಿಂಗ್ ಅವ್ರದ್ದು ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕೋಕೆ ಆಗ್ತಿರ್ಬೋದು. ಬಟ್ ಈಗೇನು ಅಗ್ರಿ ಕೋರ್ಸಸ್ ಅಂಡರ್ ಯಾವ್ಯಾವ ಬರ್ತಿದೆ, ಫಾರೆಸ್ಟ್ರಿ ಆಗಿರ್ಬೋದು, UG ಕೋರ್ಸಸ್ ಲೈಕ್ BTech ಅಗ್ರಿಕಲ್ಚರ್ ಇಂಜಿನಿಯರಿಂಗು, BSc ಅಗ್ರಿ, ಡೈರಿ ಫಾರ್ಮ್ ಸೈನ್ಸು ಅಥವಾ ವೆಟರ್ನರಿ ಇನ್ನಿತರ ಬೇರೆ ಬೇರೆ ಕೋರ್ಸ್ಗಳಿಗೆ ಆಗ್ತಾ ಇಲ್ಲ. ಅವರು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ನಿಮಗೂ ಇದೇ ರೀತಿ ಪ್ರಾಬ್ಲಮ್ ಆಗಿರ್ಬೋದು. ನಮ್ದು ಈಗ ಕ್ಯಾಪ್ಚಾ ಆಗ್ತಾ ಇದ್ದೀನಿ ನಾನು. ನಾ ಏನೋ ಕ್ಯಾಪ್ಚರ್ ರಾಂಗ್ ಮಾಡಿದ್ದೀನಿ ಅನ್ಸುತ್ತಾ, ಮತ್ತೆ ಅದು ಹಾಗೇನು ಕೇಳ್ತಾ ಇದೆ. OMBJ ಈಗ ಬರ್ಬೋದು ಮೇ ಬಿ. ಈಗ ಕರೆಕ್ಟ್ ಇದೆ, ಬರ್ಬೋದು. ಅಯ್ಯೋ ಮತ್ತೆ ರಾಂಗ್ ಆಯಿತು. ಈಗ ನಾನು ಫಸ್ಟ್ಲಿಂದ ಪಾಸ್ವರ್ಡ್ ಹಾಕ್ತಿದ್ದೀನಿ. ಕ್ಯಾಪ್ಚನೂ ನೀಟಾಗಿ ಹಾಕಿ ಫ್ರೆಂಡ್ಸ್, ಅದರಿಂದ ಬರೀ ಈಗ ಹಿಂಗೆ ಆಗುತ್ತೆ ನೋಡಿ, ಬ್ಯಾಕ್ ಹೋಗ್ಬೇಕಾಗುತ್ತೆ. TNPGC ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಈಗ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಆಲ್ ಡೀಟೇಲ್ಸ್ ಈ ಸ್ಟೆಪ್ ಅಂತಿರುತ್ತೆ, ಅಂಥವನ್ನಲ್ಲಿ ಕ್ಲಿಕ್ ಮಾಡೋಣ ನಾವೀಗ. ನಾವೀಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಹಾಕಿದ್ರಿಂದ ನಮ್ಮದು ಎಲ್ಲ ಫಿಲಪ್ ಆಗಿರ್ತಿದೆ ಮೊದಲನೇ ಹಂತದ್ದು. ಈಗ ನಾವು ಡೈರೆಕ್ಟಾಗಿ ಸೆಕೆಂಡ್ನೇ ಹಂತಕ್ಕೆ ಹೋಗ್ಬೋದು. ನಾನು ಸೆಕೆಂಡ್ ಹಂತಂದು ಕ್ಲಿಕ್ ಮಾಡ್ತಿದ್ದೀನಿ. ಈಗ ಬೇರೆ ಸ್ಟೇಟ್ ಇದ್ದರೂ ನೋ ಅಂತ ಹಾಕ್ರಿ, ಎಸ್ ಅಂತ ಹಾಕ್ರಿ. ನಾವು ನಮ್ಮ ಕರ್ನಾಟಕದವ್ರಿದ್ದ ಸಲಗ ನೋ ಅಂತ ಹಾಕೋಣ. ICC ಇದ್ದವ್ರು ನಮ್ದು ಇಲ್ಲ, ನೋ ಅಂತ ಹಾಕ್ತೀನಿ ನಾನೀಗ ಡಿಗ್ರಿ ಇರೋದ್ರಿಂದ ನೋ ಅಂತ ಹಾಕ್ತೀನಿ. ಈಗ ತಾನೇ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ, ಇನ್ ದ ಸೆನ್ಸ್ 2 days ಆಯಿತು. ಸರ್ವರ್ ಪ್ರಾಬ್ಲಮ್ ಇದೆ ಗಾಯ್ಸ್. ಲೋಡಿಂಗ್. ಈಗ ನಮ್ಮದು ಕಾಲೇಜ್ ಯೂನಿವರ್ಸಿಟಿ ಬೋರ್ಡ್ನ ಆಯ್ಕೆ ಮಾಡ್ಕೊತೀನಿ. ನಮ್ಮದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರು ಅಂತಿದೆ, ಇವಾಗ ಸಿಗುತ್ತೆ ನಮ್ಮದು. ನಿಮ್ಮದು ಯಾವುದು ಇರುತ್ತೆ ಅದನ್ನ ಹೋಗಿ ಆಲ್ಫಾಬೆಟ್ ಪ್ರಕಾರ ಯೂಸ್ ಮಾಡಿ, ಜಲ್ದಿ ಸಿಗುತ್ತೆ ನಿಮ್ಗೆ ಅದು. ನಮ್ಮದು ಇಲ್ಲಿದೆ ರಾಯಚೂರು ಅಂತ, ರಾಯಚೂರು ID ಯೂಸ್ 0247. ನಮ್ಮದು ಯೂಸ್ ಆಗಿರೋದ್ರಿಂದ ಯೂಸ್ ಕ್ಲಿಕ್ ಮಾಡ್ತೀನಿ. ಈಗ ರಿಜಿಸ್ಟ್ರೇಷನ್ ನಂಬರ್ ಕ್ಲಿಕ್ ಮಾಡಿ. ನಿಮ್ಮದು ಕಾಲೇಜ್ ಯಾವುದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರುತ್ತಾ ಅದನ್ನು ಕ್ಲಿಕ್ ಮಾಡಿ. ಈಗ ಗೆಟ್ ಡೇಟಾ ಅಂತ ಹೊಡಿತೀನಿ. ಈ ಥರ ಒಂದು ನೋಟಿಸ್ ಬರ್ತಾಯಿದೆ. ಎದಕ್ಕೆ ಬರ್ತಾಯಿದೆ ಅಂದರೆ ಫ್ರೆಂಡ್ಸ್, ಇಷ್ಟು ದಿನ ರಿಜಿಸ್ಟ್ರೇಷನ್ ನಂಬರ್ಸ್ ಎಲ್ಲ ಕಾಯ್ದಿದ್ವಿ. ಈಗ ಅದು ರಿಜಿಸ್ಟ್ರೇಷನ್ ನಂಬರ್ ಬಂದ ಮೇಲೂ ಈಗ ಕಾಲೇಜವರು ಏನೇ ಅಪ್ಡೇಟ್ ಕೊಟ್ಟಿಲ್ಲ. ನಮ್ಮದು ಪ್ರೀವಿಯಸ್ ಡೀಟೇಲ್ಸ್ ಏನಿರುತ್ತೆ ಅಕಾಡೆಮಿಕ್ದು, ಅದು ಅಪ್ಡೇಟ್ ಮಾಡಿರ್ಲಾರ ಸಲುವಾಗ ಈ ಥರ ಬರ್ತಾಯಿದೆ. ಫ್ರೆಂಡ್ಸ್, ನಿಮಗೂ ಇದೇ ರೀತಿ ಬರ್ತಿರ್ಬೋದು. ಇದು 1 ವೀಕ್ ಆಗೋಟ್ಟಿಗೆ ಎಲ್ಲ ಸರಿ ಹೋಗುತ್ತೆ ಅಂತಿರ್ನಿ. ವಿತ್ ಗುಡ್ ಹೋಪ್ಸ್ ನಿಮಗೂ ಸಿಗಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.